ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್, ದಟ್ಸ್ ಅ ವಂಡರ್ಫುಲ್ ಡಿಸಿಷನ್. ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಕೆಲವು ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ಸ್ ಮತ್ತು ಲೈಸೆನ್ಸಸ್ ತಗೊಳ್ಳೇಬೇಕು. ಈ ರಿಜಿಸ್ಟ್ರೇಷನ್ಸ್ ನಿಮ್ಮ ಬಿಸ್ನೆಸ್ಸನ್ನು ಲೀಗಲ್, ಟ್ರಸ್ಟ್ವರ್ತಿ ಮತ್ತು ಗ್ರೋತ್ ರೆಡಿ ಮಾಡುತ್ತೆ. ನಂಬರ್ 3, ಪ್ರಾಡಕ್ಟ್ ಲೈಸೆನ್ಸ್. ನೀವು ಫುಡ್, ಕಾಸ್ಮೆಟಿಕ್ಸ್, ಮೆಡಿಸಿನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಮಾಡ್ತಿದ್ರೆ ಸ್ಪೆಸಿಫಿಕ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸೆಪರೇಟ್ ಲೈಸೆನ್ಸ್ ತಗೋಬೇಕು. ಫಾರ್ ಎಕ್ಸಾಂಪಲ್, ಫುಡ್ ಬಿಸ್ನೆಸ್ಗೆ FSSAI ಲೈಸೆನ್ಸ್ ತಗೋಬೇಕು ಮತ್ತು ಫಾರ್ಮಸಿ ಬಿಸ್ನೆಸ್ ಅಂದರೆ ನೀವು ಡ್ರಗ್ ಲೈಸೆನ್ಸ್ ತಗೋಬೇಕು. ಇದು ನಿಮ್ಮ ಪ್ರಾಡಕ್ಟ್ಸ್ ಸೇಫ್ಟಿ ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡ್ತಿದೆ ಅಂತ ಕನ್ಫರ್ಮ್ ಮಾಡುತ್ತೆ. ನಂಬರ್ 4, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್. ನೀವು ಆಫೀಸ್, ಶಾಪ್ ಅಥವಾ ಕಮರ್ಷಿಯಲ್ ಸ್ಪೇಸ್ನಲ್ಲಿ ನಿಮ್ಮ ಬಿಸ್ನೆಸ್ ರನ್ ಮಾಡ್ತಿದ್ರೆ ಆ ಸ್ಪೇಸನ್ನು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಬೇಕು. ಇದು ನಿಮ್ಮ ಬಿಸ್ನೆಸ್ನ ವರ್ಕಿಂಗ್ ಅವರ್ಸ್, ಎಂಪ್ಲಾಯಿ ಕಂಡೀಷನ್ಸ್ ಮತ್ತು ಲೇಬರ್ ಲಾ ಕಾಂಪ್ಲಯನ್ಸಸ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ನಂಬರ್ 5, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್. ಇದು ನಿಮ್ಮ ಬಿಸ್ನೆಸ್ನ ಬ್ರ್ಯಾಂಡ್ ನೇಮ್, ಲೋಗೋ ಮತ್ತು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಟ್ ಬೇರೆ ಬಿಸ್ನೆಸ್ ನಿಮ್ಮ ಬ್ರ್ಯಾಂಡ್ ಮತ್ತು ಬಿಸ್ನೆಸ್ಸನ್ನು ಕಾಪಿ ಮಾಡೋಕ್ಕಾಗಲ್ಲ ಮತ್ತು ನಿಮಗೆ ಎಕ್ಸ್ಕ್ಲೂಸಿವ್ ಲೀಗಲ್ ರೈಟ್ ಸಿಗುತ್ತೆ. ನೀವು ಲಾಂಗ್ ಟರ್ಮ್ ಗ್ರೋತ್ ಪ್ಲಾನ್ ಮಾಡ್ತಿದ್ರೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಸ್ ಅನ್ನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀವಿ.